ವೆಲ್ಕಮ್ ಬ್ಯಾಕ್. ಇಷ್ಟು ದಿವಸ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಹಾಸ್ಟ್ಲಿಗೆ ಹೋಗಿದ್ವಿ ಓದೋಕ್ಕೆ. ಸೊ ಮತ್ತೆ ವಿ ಆರ್ ಬ್ಯಾಕ್. ಇವತ್ತಿನ ಬ್ಲಾಗ್ ವಿಶೇಷ ಏನಂದರೆ ಆ್ಯಸ್ ಯೂಶಲ್ ಆಯುಧ ಪೂಜೆ ಇದೆ ಇವತ್ತು ನಮ್ಮ ಮನೇಲಿ. ಸೊ ಅದಕ್ಕೆ ಇಬ್ಬರು ಅಣ್ಣಂದಿರು ರೆಡಿಯಾಗಿ ಹೋಗಿದ್ದಾರೆ ಅಂಗಡಿಗೆ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ನಾವಿಲ್ಲಿ ರೆಡಿ ಆಗ್ತಾಯಿದ್ದೀವಿ. ನನ್ನ ತಂಗಿ ರೆಡಿಯಾಗಿದ್ದಾಳೆ. ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ರೆಡಿ ಆಗ್ತಿದ್ದಾರೆ. ಇಲ್ಲಿ ನಮ್ಮಮ್ಮ ರೆಡಿ ಆಗ್ತಿದ್ದಾರೆ. ಸೊ ಇದು ಸಾಮಾನು ತೊಗೊಂಡೋಗ್ಬೇಕು ಪೂಜೆಗೆ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಇವಾಗ ಅಂಗಡಿಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಇದು, ಆಮೇಲೆ ತೋರಿಸ್ತೀನಿ ನನ್ನ ಔಟ್ಫಿಟ್ಟು. ಇವಾಗ ನನ್ನ ತಂಗಿ ಔಟ್ಫಿಟ್ ತೋರಿಸ್ತೀನಿ. ವಿಸ್ಮಯ ಬಾಯಲ್ಲಿ ಇದು ನನ್ನ ತಂಗಿ ಔಟ್ಫಿಟ್ಟು. ನಮ್ಮಮ್ಮ ನೋಡಿ ಇನ್ನೂ ಸ್ಯಾರಿ ಹಾಕ್ಕೊಂಡಿಲ್ಲ, ರೆಡಿ ಆಗಿಲ್ಲ, ಆಲ್ರೆಡಿ ಮೇಕಪ್ ಮಾಡ್ಕೋತಿದ್ದಾರೆ. ಅಮ್ಮ ಎಲ್ಲ ಮುಖ ತೋರಿಸಿ ಅಮ್ಮ. ನೋಡಿ ಇನ್ನು ಸ್ಯಾರಿ ಹಾಕ್ಕೊಂಡಿಲ್ಲ, ಏನಿಲ್ಲ, ನೈಟಿಲ್ಲ ರೆಡಿ ಆಗ್ತವ್ರೆ. ನಮ್ಮ ಸಿಂಬಾ ನೋಡಿ ಇಲ್ಲಿ ಎಲ್ಲಿ ಕೂತವನೆ. ಸಿಂಬಾ ಇಲ್ಲಿ ನಮ್ಮ ಅಕ್ಕ ರೆಡಿ ಆಗ್ತಿದ್ದಾರೆ. ಸ್ಯಾರಿ ಹುಡ್ಕೋತಾರೆ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಉಡಿಸ್ತಾರೆ. ನಮ್ಮ ದೊಡ್ಡಮ್ಮನೂ ಇನ್ನೂ ರೆಡಿ ಆಗಿಲ್ಲ, ಸ್ಯಾರಿ ಹುಡ್ಕೊಂಡು ರೆಡಿ ಆಗ್ತಿದ್ದಾರೆ. ಸೊ ಇದು ಪೂಜೆಗೆ ದೇವ್ರ ಮನೆದು. ಇಲ್ಲಿ ಪೂಜೆ ಮಾಡಿ ಅಂಗಡಿಗೆ ಹೊರಡ್ತೀವಿ. ಇನ್ನೂ ಪೂಜೆ ಮಾಡಿಲ್ಲ. ಸೊ ಎಲ್ಲ ರೆಡಿ ಆದ್ಮೇಲೆ ಪೂಜೆ ಮಾಡ್ತಾರೆ. Yes. Until then keep watching. So ಇದು ನನ್ನ ಔಟ್ಫಿಟ್. ಆಕ್ಚುಲಿ ಇದಕ್ಕೆ ವೇಲ್ ಇದೆ, ಆಮೇಲೆ ಹಾಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇದು ನಮ್ಮ ಅಮ್ಮನ ಔಟ್ಫಿಟ್ಟು. ರೆಡಿಯಾಗಿ ಆಲ್ರೆಡಿ ಅಂಗಡಿಗೆ ಹೋಗ್ತಿದ್ದಾರೆ. ಇವಾಗ ನನ್ನ ತಂಗಿ ಮತ್ತು ನಮ್ಮಮ್ಮ ಹೋಗ್ತಾರೆ ಅಂಗಡಿಗೆ. ಆಮೇಲೆ ನಮ್ಮದು ಸ್ವಲ್ಪ ಇವಾಗ ಫೋಟೋಶೂಟ್ ಇದೆ. ಇವಾಗ ನಮ್ಮ ಅಕ್ಕ ಇದು ಫೋಟೋಶೂಟ್ ಇದೆ. ಸೊ ಫೋಟೋಶೂಟ್ ಮುಗಿಸ್ಕೊಂಡು ನಾವು ಆಮೇಲೆ ನಮ್ಮ ಅಣ್ಣ ಬಂದು ನನ್ನ ಕರ್ಕೊಂಡು ಹೋಗ್ತಾನೆ. ಸೊ ಫ್ರೆಂಡ್ಸ್, ಅವಾಗಿಂದ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ರೆಡಿ ಆಗೋದ್ರಲ್ಲಿ. ನಮ್ಮ ಅಕ್ಕ ಅಂತೂ ತುಂಬ ಬ್ಯುಸಿ ಆಗಿದ್ಲು. ಬಂದ್ರು ಸೀರೆ ಉಡಿಸ್ಕೊಂಡು ರೆಡಿ ಆದ್ರು ಅಷ್ಟೇ, ಏನೂ ಮಾಡಿಲ್ಲ. ಅದೇ ಕರ್ಕೊಳಕ್ಕೆ ಹೋಗಿದ್ದು ಬಂದವ್ರೆ. ನಾವೇ ಅದೇ ಬ್ಯುಸಿ ಇದ್ದೆ ಅಂದರೆ ಸೊ ರೆಡಿ ಆಗ್ತಾ ಇದೆ ಅಂತ. ಸೊ ರೆಡಿ ಆಗಿಬಿಟ್ಟು ಆಲ್ರೆಡಿ ಫೋಟೋಶೂಟ್ ಮುಗಿಸ್ಕೊಂಡೆ. ನಂದೊಂದೇ ಗಾಡಿ ಇಲ್ಲಿರೋದು, ಎಲ್ಲ ಕಡೆನೂ ಹೋಗೈತೆ. ಕಾರು ಹೋಗುತ್ತಿಲ್ಲ ಇವಾಗ. ಅದೇ ನಮ್ಮ ಅಣ್ಣ ಒಂದು ಕಾರ್ ಎತ್ಕೊಂಡು ಹೋಗ್ಬೇಕು. ಸೊ ನಮ್ಮ ತಂಗಿ ಮತ್ತು ನಮ್ಮ ದೊಡ್ಡಮ್ಮ ಇನ್ನೂ ರೆಡಿ ಆಗ್ತಿದ್ದಾರೆ. ನಮ್ಮ ತಂಗಿ ಮತ್ತು ನಮ್ಮ ದೊಡ್ಡಮ್ಮ ಕಾರಲ್ಲಿ ಬರ್ತಾರೆ. ನಾನು ನನ್ನ ಗಾಡಿ ಎತ್ಕೊಂಡು ಹೋಗ್ತೀನಿ. ಆಲ್ರೆಡಿ ನಮ್ಮ ಚಿಕ್ಕಮ್ಮ, ಇನ್ನೊಬ್ಳು ತಂಗಿ, ನಮ್ಮ ತಮ್ಮ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಾವು ರೆಡಿಯಾಗಿ ಶೃಂಗಾರ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಾವು ಆಫ್ಟರ್ ಲಾಂಗ್ ಟೈಮ್ ಕಾಣಿಸ್ಕೋತಾ ಇದ್ದೀವಿ. ಎಷ್ಟೋ 1 ಮಂತ್ ಆಗಿರ್ಬೋದು ಮಾಡಿ. 1 ಮಂತ್ ಆದ್ಮೇಲೆ ಮತ್ತೆ ಮಾಡ್ತಾ ಇದ್ದೀನಿ ಈಗ. ಅದು ಇವ್ರು ಬಂದಿದ್ದಾರೆ ಅಂತ ಮಾಡ್ತಿರೋದಿಲ್ಲ, ನನಗೂ ಇಂಟ್ರೆಸ್ಟ್ ಇಲ್ಲ ಅಷ್ಟು ಬ್ಲಾಗ್ ಮಾಡೋಕ್ಕೆ. ನಮ್ಮ ಅಕ್ಕಂಗೆ ಹುಷಾರಿರಲಿಲ್ಲ. ಎಸ್, ಹುಷಾರಿರಲಿಲ್ಲ. ಈಗ ಸ್ವಲ್ಪ ನಾನು ಹುಷಾರಾಗಿದ್ದೀನಿ, ಅದಕ್ಕೆ ಆ್ಯಕ್ಟಿವ್ ಅಂದರೂ ಬಂದು ಮೆಹಂದಿ ಹಾಕಿದ್ದಾರೆ. ಆ್ಯಕ್ಚುಲಿ ಮೆಹಂದಿ ಬ್ಲಾಗ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಇವ್ರಿಗೆ ಮೆಹಂದಿ ಹಾಕಿದ್ದೀನಿ, ನನಗೆ ಯಾರೂ ಏನೂ ಹಾಕಿಲ್ಲ. ಫ್ರೆಂಡ್ಸ್, ಫೋಟೋಶೂಟ್ ಎಲ್ಲ ಆಯಿತು, ಒಳಗಡೆ ಬಂದ್ವಿ. ಇವಾಗ ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಿದ್ದಾರೆ. ಟೈಮ್ 11 ಗಂಟೆ ಆಗೈತೆ. ಸೊ ಪೂಜೆ ಮಾಡ್ಬಿಟ್ಟು ಹೊರಡಬೇಕು. ನಮ್ಮ ಸಿಂಬಾ ನೋಡ್ರಿ ಏನು ಆಟಗಳು ಆಡ್ತಾನೆ ಪಾಪ. ಸಿಂಬಾ ನಿಂಗೆ ಹೊಸ ಬಟ್ಟೆ ಇಲ್ವಾ? ಏನೋ ತಿಂತಾವನೆ, ಅದಕ್ಕೇನೆ. ಈ ನನ್ನ ಮಗ ಆಚೆ ಹೋಗ್ಬಿಟ್ಟು ಅದು ಇದು ತಿನ್ನೋದೇ ಕೆಲಸ. ಬಂದ ಬೈದ್ರೆ ಸಾಕು, ಒಳಗಡೆ ಬರ್ತಾನೆ. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂಗಡಿಗೆ ಎತ್ಕೊಂಡು ಹೋಗೋಕ್ಕೆ. ನಮ್ಮ ದೊಡ್ಡಮ್ಮ ದೇವ್ರ ಸಾಂಗ್ ಹಾಕ್ಕೊಂಡು ಇವಾಗ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಿದ್ದಾರೆ. ನಾನು ನನ್ನ ತಂಗಿ ಬಂದ್ವಿ, ಅಂಗಡಿಗೆ ಬಂದ್ವಿ. ನಮ್ಮ ಆಂಟಿ ಇನ್ನೂ ಏನೋ ಕೆಲಸ ಮಾಡ್ತಾರೆ. ನಮ್ಮ ಆಂಟಿ ಏನು ಕಾನ್ವರ್ಸೇಷನ್ ನಡೆಸ್ತಿದ್ದು ಅಂದರೆ, ಇವಾಗ ಒಬ್ರು ಕಸ್ಟಮರ್ ಬಂದಿದ್ರು. ಆ ಕಸ್ಟಮರ್ಗೆ ನಮ್ಮ ಆಂಟಿ ಸೀರೆ ಉಡ್ಕೊಂಡಿರೋದು ನೋಡೋದ್ರಂದ್ರೆ ತುಂಬ ಇಷ್ಟ. ಅದಕ್ಕೆ ಬಂದ್ಬಿಟ್ಟು ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಬಂದು ಹೇಳಿದಕ್ಕೆ ನಮ್ಮ ಚಿಕ್ಕಮ್ಮ ಎತ್ಕೊಂಡು ಅದನ್ನೆಲ್ಲ ನಮ್ದು ವ್ಲಾಗ್ ಮಾಡಿ ಹಾಕ್ಬೇಕು ತಾನೆ. ನಿಮ್ಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ನೀವು ವ್ಲಾಗ್ ಮಾಡಿ ಹಾಕಲ್ಲ ಅಂತ ಮಾಡಿದ್ರು. ಹಿಂಗಿದೆ ನಮ್ಮ ಚಿಕ್ಕಮ್ಮ ಹಂಗಂದ್ರು. ಅದಕ್ಕೆ ಇವಾಗ ಫೋನ್ ಎತ್ಕೊಂಡೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ. ಸೊ ಇವಾಗ ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮ ತಮ್ಮ ಬರಬೇಕು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪುಟ್ಟಿ ನೋಡ್ರಿ ಏನು ಮಾಡ್ತಾಳೆ. ಅವಳನ್ನ ತೋರಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಬಿಟ್ಟವಳೆ. ಅವಳನ್ನು ತೋರಿಸ್ಬಿಡ್ತೀನಿ.
ಏನು ಮಾಡ್ತಾ ಇದೆಯಾ? ಫೋನ್ ಹಿಡ್ಕೊಂಡು ಕೂತಿದ್ಲು, ಯಾಕೋ ಫೋನ್ ಕೊಟ್ಟಿಲ್ಲ, ಅದಕ್ಕೆ ಇವಾಗ ಕಿತ್ಕೊಬಿಟ್ಟವ್ರು ಅನ್ಸದ. ಈಗ ಸುಮ್ ಕೂತವಳು. ನಾನು ಒಬ್ಳೆ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಧೃತಿನೂ ಕೆಲಸ ಮಾಡ್ತಾವಳೆ. ಧೃತಿ ಬಂದ್ಬಿಟ್ಟು ಕೆಲಸ ಮಾಡ್ತಾವಳು ಪಾಪ. ಸೊ ಇಲ್ಲೆಲ್ಲ ಪೂಜೆ ಆಗೋಗೈತೆ. ನಮ್ಮ ದೊಡ್ಡಪ್ಪನೂ ಬಂದರು. ನಾವು ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಮ್ಮ ದೊಡ್ಡಪ್ಪ ಇವತ್ತು ಡಿಫ್ರೆಂಟಾಗಿ ಅವರೊಬ್ಬರೇ ಬೆಳಗ್ಗೆ 6 ಗಂಟೆಗೆ ಎದ್ದು ಗಾಡಿ ಪೂಜೆ ಮಾಡ್ಕೊಬಿಟ್ಟವ್ರೆ ನಮ್ಮನ್ನೆಲ್ಲ ಬಿಟ್ಟು. ನೋಡಿ ಇವಾಗ ಅದು ನಮ್ಮ ದೊಡ್ಡಪ್ಪ ಸ್ಪೆಷಾಲಿಟಿ. ನಮ್ಮ ದೊಡ್ಡಪ್ಪ ಏನೋ ಮಾಡ್ತಾವ್ರು, ಬಂದರು. ಇವರೇ ನಮ್ಮ ದೊಡ್ಡಪ್ಪ. ಪುಟ್ಟಿ 6 ಗಂಟೆಗೆ ಎದ್ದು ಪೂಜೆ ಮಾಡಿರೋರು ವ್ಯಕ್ತಿ. 6 ಗಂಟೆಗೆ ಪೂಜೆ ಮಾಡಿರೋ ವ್ಯಕ್ತಿ. ಅಲ್ಲಿ ನೋಡ್ರಿ, ಅಲ್ಲಿ ನಮ್ಮ ದೊಡ್ಡಪ್ಪ ದುಡ್ಡು ಕೊಡ್ತಾವ್ರ ಎಲ್ಲಾರ್ಗು. ಇಲ್ಲಿ ನೋಡ್ರಿ, ಪುಟ್ಟಿ ಕೈಲಿ ದುಡ್ಡು ಕೊಡಿಸ್ತಾರ ನಮ್ಮ ದೊಡ್ಡಪ್ಪ. ಇನ್ನೂ ಪೂಜೆ ಆಗಿಲ್ಲ, ಆಲ್ರೆಡಿ ನಮ್ಮ ದೊಡ್ಡಪ್ಪ ದುಡ್ಡು ಕೊಡ್ತಾವ್ರೆ. ಅವ್ರುಗಳು ಖುಷಿ ನೋಡಿ. ಈಗ ನಾವು ಕೊಡೋದು ಕಡಿಮೆನೇ, ಅವರಷ್ಟು ಈ ಕೆಲಸ ಮಾಡ್ತಾರೆ, ಬಟ್ ಖುಷಿ ಅವ್ರಿಗೆ. ನಮ್ಗೆ ದುಡ್ಡು ಕೊಟ್ಟಿರೋರೆ ದುಡ್ಡು ಕೇಳ್ತವ್ರೆ. ದುಡ್ಡು ಕೊಟ್ಟಿರೋಳೆ ನೀನೇ ಕೇಳ್ತಾ ಇದೀಯಾ? ನಾವು ದೊಡ್ಡಪ್ಪ ಬೈತಾರೆ. ಶೆಟ್ ಪುಟ್ಟಿ ಈ ಥರ ಎಲ್ಲ ಡಿಸಪಾಯಿಂಟ್ ಆಗಬಾರ್ದಾಗಿತ್ತು. ನಮ್ಮ ಪುಟ್ಟಿ ಮೆಹಂದಿ ನೋಡ್ರಿ, ನಮ್ಮ ಪುಟ್ಟಿ. ಧೃತಿ ನಿನ್ನ ಮೆಹಂದಿ ತೋರಿಸು ನೋಡ್ರಿ. ನಾನೇ ಹಾಕಿದ್ದು, ಆದರೆ ಈ ಡಿಸೈನ್ದು ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನು. ವಾವ್, ಫುಲ್ ಸೂಪರ್. ನೋಡಿ, ನಮ್ಮ ಚಿಕ್ಕಮ್ಮ ನೆನ್ನೆ ನೈಟ್ ರಂಗೋಲಿ ಬಿಟ್ಟು ಬಂದಿರೋದು. ಕ್ಲಿನಿಕ್ ಇದು, ಮೆಡಿಕಲ್ ಹೀಗೆ ಡೆಕೋರೇಷನ್ ಮಾಡಿರೋದು. ಕ್ಲಿನಿಕ್ನ ತೋರಿಸ್ತೀನಿ ರೀ. ಕ್ಲಿನಿಕ್ ಇಲ್ಲೂ ರಂಗೋಲಿ ಹಾಕಿದ್ದಾರೆ, ಇಲ್ಲೂ ರಂಗೋಲಿ, ಅಲ್ಲೂ ರಂಗೋಲಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ದೇವರೆಲ್ಲ ಇಟ್ಟು ಮಾಡಿದ್ದಾರೆ. ಒಳಗಡೆ ಏನೂ ಮಾಡಿರಲ್ಲ, ಒಳಗಡೆ ಯಾರೂ ಇಲ್ಲ, ಅದಕ್ಕೆಲ್ಲ ಪೂಜೆ ಮಾಡಿರೋದು. ಕ್ಲಿನಿಕಲ್ಲಿ ಈ ಥರ ಮಾಡ್ತಿರೋದು, ಮೆಡಿಕಲಲ್ಲಿ ಆ ಥರ ಇಕ್ಕಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಥರ ಮಾಡ್ತಿರೋದು. ಸೊ ನಮ್ಮ ಅಂಗಡಿಗೆ ನಿಂಗರಾಜ್ ಅಂಕಲ್ ಬಂದವ್ರೆ, ಎಲ್ಲರೂ ಮಾತಾಡ್ತವ್ರೆ. ಸೊ ಫೈನಲಿ ಬಂದರು. ನಮ್ಮ ಸಿಂಬಾನು ಬಂದ. ಸಿಂಬಾ ಇಲ್ಲಿ ನೋಡ, ಅವ್ನ ಮಗಂತಾರ ಎಲ್ಲೆಲ್ಲ ನೋಡ್ತಾನ ಅವನು. ಅಲ್ಲಿ ನೋಡ್ರಿ, ಅಲ್ಲಿ ಡೋರೇ ತೆಗ್ದಿಲ್ಲ ಇನ್ನ, ಆಲ್ರೆಡಿ ಎಗ್ರಾಕ್ ನೋಡ್ತಾನೆ. ನಮ್ಮ ತಮ್ಮ ಫುಲ್ ಹಾರ್ಡ್ ವರ್ಕರ್ ನೋಡ್ರಿ ಪಾಪ. ಕಾರ್ ಓಡಿಸ್ಕೊ ಬಂದ್ಬಿಟ್ಟು ಲಗೇಜ್ ಎಲ್ಲ ಎತ್ಕೊಬತ್ತವನು. ಚಾರು ಸ್ವಲ್ಪ ತಿರ್ಗಿ ಸ್ಮೈಲ್ ಕೊಡು. ಅವನಿಗೆ ರೋಡಿಗೆ ಬಿಟ್ಟಿದ್ದು ಎಲ್ಲರ ಹತ್ರ ಓಡ್ತಾವನು ಅವನು. ಅಯ್ಯೋ, ಬೆಲ್ಟ್ ತರ್ಲಿಲ್ವಾ? ಬೆಲ್ಟು ಅಲ್ಲಿ ನೋಡ್ರಿ ಹೆಂಗ ಆಡ್ತಾವನು, ಹುಚ್ಚನಾಯ್ತಾರ. ಅಲ್ಲಿ ನೋಡ್ರಿ ಎಲ್ಲ ಗಾಡಿಗೆ ಕುಂಕುಮ ವಿಭೂತಿ ಎಲ್ಲ ಇಡ್ತಾವ್ರೆ. ನಮ್ಮ ಅಕ್ಕ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಕುತ್ಕೊಂಡು ಅದಕ್ಕೆ ಕುತ್ಕೊಂಡು ಫ್ಯಾನ್ ಒಂದು ಹಾಕಿಲ್ಲ, ಫ್ಯಾನ್ ಒಂದು ಹಾಕೊಂಡು ಕುತ್ಕೊಂಡ್ಬಿಡ್ತಿದೆ. ಇಷ್ಟೆಲ್ಲ ಕಟ್ಟಿದ್ದಾರೆ. ಇವಾಗ ಅಲ್ಲಿ ಹೂವು ಎಲ್ಲ ಹಾಕಿದ್ದೀವಿ, ಪೂಜೆ ಅದು ಮಾಡಬೇಕು. ನೋಡಿ ನಮ್ಮ ಅಣ್ಣನ ಫ್ರೆಂಡ್ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ತೋರಿಸ್ತೀವಿ. ದೊಡ್ಡಪ್ಪ ಪೂಜೆ ಮಾಡ್ತಿದ್ದಾರೆ. ದೊಡ್ಡಪ್ಪ ಪೂಜೆ ಮಾಡ್ತಿದ್ದಾರೆ ಇವಾಗ. ಕಟ್ ಮಾಡಾಕು. ಸ್ವೀಟ್ ಇಟ್ಟಿಲ್ಲ, ಓಪನ್ ಮಾಡಿ. ಆಯ್ತಪ್ಪ.
ಇಲ್ಲ 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 ಆ ಕಡೆ ಅವ್ರದ್ದು ಕಡೆ. ಓ ಅದೇ ಸ್ವೀಟ್. ಎಲ್ಲ ಗಾಡಿಗೂ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಹೂವೆಲ್ಲ ಹಾಕಾಗಿದೆ. ಸೊ ಇವಾಗ ಪೂಜೆ ಮಾಡಬೇಕು. ಅಂಗಡಿಲಿ ಪೂಜೆ ಮಾಡ್ತಾವ್ರೆ. ನೆಕ್ಸ್ಟ್ ಇವಾಗ ಇಲ್ಲಿ ಪೂಜೆ ಮಾಡಬೇಕು. ಭಕ್ತಿಯಿಂದ ಸಿಂಬಾ ಇಲ್ಲಿ ನೋಡೋ, ಇಲ್ಲಿ ಭಕ್ತಿಯಿಂದ ನೋಡ್ರಿ ಕುಂಕುಮ ಇಟ್ಕೊಂಡವ್ರು. ನೋಡೋ ಇಲ್ಲಿ ಅಂದಿದ ತಕ್ಷಣ ಫೇಸ್ ತೋರಿಸ್ಬಿಟ್ಟು ಅಲ್ಲಿ ಹೋಗಿ ಬೊಗಳುತ್ತವನು. ಇವಾಗ ಮೆಡಿಕಲ್ ಪೂಜೆ ಆಯಿತು, ಇವಾಗ ಕ್ಲಿನಿಕ್ ಪೂಜೆ ಮಾಡ್ತಾವ್ರು. ಹಂಗಲ್ಲ ಇಂತೆ ಸೊ ಪೂಜೆ ಎಲ್ಲ ಆಯಿತು. ಇವಾಗ ಕುಂಬಳಕಾಯಿ ಹೊಡಿತಿದ್ದಾರೆ ನಮ್ಮ ದೊಡ್ಡಪ್ಪ. ಇವಾಗ ಗಾಡಿಗಳ ಪೂಜೆ ನಡೀತಿದೆ. ನಮ್ಮ ಸಿಂಬಾ ಕುತ್ಕೊಂಡು ನೋಡ್ತಾ ಅವನೆ. ನಮಗೆ ಇದು ಡಿಸ್ಟರ್ಬೆನ್ಸ್. ಅವಾಗ ಗಾಡಿ ಕಾರ್ ಏನಾದರೂ ಬರ್ತಾ ಇರುತ್ತೆ. ನಮ್ಮ ತಮ್ಮ ನೋಡ್ರಿ ಬಂದವನೇ ಮೊಬೈಲ್ ಹಿಡ್ಕೊಂಡು ಸ್ನ್ಯಾಪ್ ಹಾಕೋಣ ಅಂತ. ಅಲ್ಲಿ ಇನ್ನೊಬ್ಳು ಸ್ನ್ಯಾಪ್ ರಾಣಿ ಇವಾಗ ಬಂದ್ಲು ಫೋನ್ ಎತ್ಕೊಂಡು. ಬಾ 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 ನೀನೊಬ್ಳು ಬಾಕಿ ಇದೆ, ಸ್ನ್ಯಾಪ್ ಹಾಕ್ಬಾದ್ರುತಿ. ತಮ್ಮ ಅಲ್ಲಿ ನಿಂತ್ಕೊಂಡೆ ವಿಡಿಯೋ ಮಾಡ್ತಾವನು. ನೋಡ್ರಿ ನಮ್ಮ ಆಂಟಿ ಫೋಟೋ ತೆಗೀರಿ ಅಂತ ನಿಂತ್ಕೊಂಡವ್ರು ಇಲ್ಲಿ ಪೋಸ್ ಕೊಡ್ಕೊಂಡು. ನೋಡಿ ಪೂಜೆ ಗಾಡಿ ಪೂಜೆ ಎಲ್ಲ ಆಯ್ತು. ಸ್ವೀಟ್ಸ್ ಕೊಡ್ತಾವ್ರೆ, ಕಡಲೆಪುರಿ ಸ್ವೀಟ್ಸ್ ಎಲ್ಲ ಕೊಡ್ತಾವ್ರೆ. ನಮ್ಮ ವಿಸ್ಮಯ ತಲೆ ನೋಡ್ರಿ, ಟೈರ್ ಹಿಂದೆ ಇಟ್ಕೊಳ್ಳೆ ನಿಂಬೆಣ್ಣ. ಗಾಡಿ ಎತ್ಕೊಂಡು ಹೋದ್ರು, ಇಲ್ಲಿ ನಿಲ್ಸಿದ್ದು. ಸೊ ಇವಾಗ ನಮ್ಮ ಅಕ್ಕ ಹೋಗ್ತಿದ್ದಾರೆ, ನಮ್ಮ ದೊಡ್ಡಪ್ಪ ನಿಂಬೆಹಣ್ಣು ಇಡ್ತಿದ್ದಾರೆ. ಇಲ್ಲಿ ನಮ್ಮ ಅಣ್ಣ ಬಂದ ನೋಡಿ. ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಒಯ್ತಾವ್ರೆ. ರೈಟ್ ಹೋಯ್ತವ್ರ ನೋಡಿ ನಮ್ಮ ಅಕ್ಕ. ಓ ಅದು ಇವಾಗ ನಮ್ಮ ಅಣ್ಣ ಹೋಯ್ತವ್ರೆ. ಇದು ನಾವು ಮುಂದೆ, ಅದು ಮತ್ತೆ ನಮ್ಮ ಅಣ್ಣ ಬರ್ತಾನೆ ಓಡಿಸೋಕ್ಕೆ.
ಇವಾಗ ನಮ್ಮಮ್ಮ ಬಂದರು ನೋಡಿ ನಮ್ಮಮ್ಮನ ಗಾಡಿ ತೆಗಿಯೋಕ್ಕೆ. ಅದು ಎಳ್ನೀರದು, ಇದು ಕಾಯಿ ನೀರು. ನಮ್ಮಣ್ಣ ಕಾರ್ ತೆಗಿಯಕ್ಕೆ ಹೋಯ್ತಾರೆ. ಇವಾಗ ನಮ್ಮ ಹೋಗ್ತಿದ್ದಾರೆ. ನಮ್ಮ ಸಿಂಬ ನೋಡ್ರಿ ಕುತ್ಕೊಂಡು ನೋಡ್ತಾವನೆ. ಪೂಜೆ ಎಲ್ಲ ಆಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ. ನಮ್ಮ ತಮ್ಮ ಕಸ್ಟಮರ್ನ ಅಟೆಂಡ್ ಮಾಡ್ತಾವನೆ. ಇಲ್ಲಿ ನೋಡಿ ಎಲ್ಲರೂ ಫೋನ್ ಹಿಡ್ಕೊಂಡು ಕುತ್ಕೊಂಡಿರೋದು. ಅಲ್ಲೊಬ್ರು ಆ ಕಡೆ ಎಲ್ಲ ಧೃತಿ ಈ ಕಡೆ ಬಂದು ಮಕ ತೋರಿಸು. ಅವಳು ಕಾಣಿಸ್ತಾ ಇಲ್ಲ. ಅಲ್ಲೋಳೆ ಅಲ್ಲೋ ಅಲ್ಲಿ ಎದ್ಲು. ನನ್ನ ಸ್ನ್ಯಾಪ್ ನಮ್ಮ ಪುಟ್ಟಿ ಒಂದು ನಿದ್ದೆ ಮಾಡಿ ಎದ್ಲು. ಇವಾಗ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಎಲ್ಲ ಊಟ ಮಾಡಕ್ಕೆ ಹೊರಟ್ವಿ. ನಾನು, ನನ್ನ ದೊಡ್ಡ ತಂಗಿ, ನಮ್ಮ ಚಿಕ್ಕಮ್ಮ ಮತ್ತು ವಿಸ್ಮಯ, ನಮ್ಮ ತಮ್ಮ ಮತ್ತು ನಮ್ಮ ಅಣ್ಣ. ನಮ್ಮ ದೊಡ್ಡಪ್ಪ ಗಾಡಿಯಲ್ಲಿ ಹೋದ್ರು, ಜಾಗ ಇಲ್ಲ ಕಾರಲ್ಲಿ ಅಂದ್ಬಿಟ್ಟು. ನಮ್ಮ ಸಿಂಬಾಕ್ ಜಾಗ ಇಲ್ಲ ಅಂದ್ಬಿಟ್ಟು ನಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಜಯನಗರಲ್ಲಿರೋ ಡೇಸಿ ಮಸಾಲಾಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಅನ್ಲಿಮಿಟೆಡ್ ಫುಡ್ಡು, ಲೈಕ್ ನಾವೇ ಸರ್ವ್ ಮಾಡ್ಕೊಂಡು ತಿನ್ನೋದು ಏನು ಬೇಕಾದ್ ತೊಗೊಂಡು. ಇವಾಗ ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕು ಸೂಪ್ ಮಾತ್ರ ಅವ್ರು ಕೊಡ್ತಾರೆ. ವೆಲ್ಕಮ್ ಡ್ರಿಂಕ್ ಸೂಪ್ ಸ್ಟಾರ್ಟರ್ ಮಾತ್ರ ಅವ್ರು ಕೊಡ್ತಾರೆ. ನೋಡಿ ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಏನು ಬೇಕೋ ಅದನ್ನು, ಯಾವ್ದು ಇಷ್ಟ ಆಗುತ್ತೋ ಅದನ್ನು ಎತ್ಕೊಂಡು ಹಾಕ್ಕೊಂಡು ತಿನ್ಕೋಬೋದು. ಸೊ ಬನ್ನಿ ಊಟ ಮಾಡೋಣ. ಟೈಮ್ ಆಲ್ಮೋಸ್ಟ್ 4 ಗಂಟೆ ಆಗಿದೆ. 4 ಗಂಟೆಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಎಲ್ಲ ತಿನ್ಕೊಂಡು ಹೊರಟ್ವಿ. ಅಲ್ಲ, ಎಲ್ಲಾರ್ದು ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ. ಅನ್ಲಿಮಿಟೆಡ್ ಊಟ ಅಂತ ಎಲ್ಲರೂ ಬನ್ನಿ ಜಯನಗರ್ ಕಾಂಪ್ಲೆಕ್ಸ್ ಹೋಗಿ ಸುತ್ತಾಣ ಅಂದರೆ ಯಾರೂ ಬರೋಕ್ಕೆ ರೆಡಿ ಇಲ್ಲ. ಸೊ ಇವಾಗ ಕಾರ್ ಪಾರ್ಕ್ ಮುಂದೆ ಮಾಡಿರೋದು, ಅಲ್ಲಿ ಗಂಟೆ ನಡ್ಕೊಂಡು ಹೋಗ್ಬೇಕು. ನೋಡಿ ಹೆಂಗೆ ನಡ್ಕೊಬತ್ತವ್ರೆ. ನಡಿಲೋ ಬೇಡ ಅಂತ ನಡ್ಕೊಬತ್ತ. ಹಂಗಲ್ಲ ನಡಿಲೋ ಬೇಡ ಅಂತ ನಡೀತಿದ್ದೀರಾ. ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ. ಬೆಳಗ್ಗೆನೆ ಪೂಜೆ ಮಾಡಿದ್ರೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಣ್ಣ ಅಂಗಡಿಲಿದ್ರು, ನಾವು ಮಾತ್ರ ಬಂದ್ವಿ. ಸೊ ಊಟ ಮಾಡ್ಕೊಂಡು ಡೈರೆಕ್ಟ್ ಅಂಗಡಿ ಹತ್ರ ಹೋಗಿ ಗಾಡಿಗಳೆಲ್ಲ ಅಲ್ಲಿತ್ತು, ಗಾಡಿ ಎತ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಟೈಮ್ 5:40 ಆಗೈತೆ. ಇವಾಗ ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ನಮ್ಮ ಸಿಂಬಾ ಪಾಪ ನೋಡ್ರಿ ಬಿಟ್ಟು ಹೋಗಿದ್ವಿ ಅಂತ. ಎಲ್ಲರಿಗೂ ದೃಷ್ಟಿ ಆಗೈತಂತ ನಮ್ಮ ತಮ್ಮ ಎಲ್ಲರಿಗೂ ದೃಷ್ಟಿ ತೆಗಿತಾನ. ನೋಡಿ ಎಲ್ಲಾರ್ಗು ದೃಷ್ಟಿ ತೆಗಿತಾವನೆ. ಪಟ್ಲ ಕಣ್ಣು ಎಲ್ಲಾರ ಕಣ್ಣು ದೃಷ್ಟಿನೂ ಹೋಗ್ಬಿಡ್ಲಿ. ನಾನೇ ಹೋಗ್ದಿಲ್ಲ. ತೂ 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 ತೂ. ನಮ್ಮ ಆಂಟಿ ಆಲ್ರೆಡಿ ಸುಸ್ತಾಗ್ಬಿಟ್ಟವ್ರೆ. ಏನ್ ವಿಸ್ಮಯ ಹಂಗ್ ನೋಡ್ತಾ ಇದ್ದಾರೆ. ಒಳಗಡೆ ಹೋಗೋ ಅಂದಿದ ತಕ್ಷಣ ಇನ್ ಸೀದಾ ಒಳಗಡೆ ಹೋಗ್ತಾರೆ. ಓ ಮೈ ಗಾಡ್, ಓ ಮೈ ಗಾಡ್, ಎಷ್ಟು ಪಟ್ 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 ಅಂತು. ಅದ್ರಲ್ಲಿ ಎಲ್ಲಾರ್ಗೂ ಜಾಸ್ತಿ ಆಗೈತೆ ಅದಕ್ಕೆ.
ಸೊ ಟೈಮ್ 7:40 ಆಗಿದೆ. ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಫಿಲಮ್ ನೋಡ್ತವ್ರೆ. ಅಲ್ಲೊಬ್ರು ಫೋನ್ ನೋಡ್ತವ್ರೆ, ಇಲ್ಲೇನೆಲ್ಲ ಫಿಲಮ್ ನೋಡ್ತವ್ರೆ. ಅಲ್ಲಿ ಫೋನ್ ನೋಡ್ತವನೆ ಇನ್ನೊಬ್ಬ, ಅಲ್ಲೊಬ್ಳು ಫೋನ್ ನೋಡ್ಕೊಂಡು ಆಚೆ ಒಳ್ಳೆ. ಸೊ ಎಲ್ಲ ಟಯರ್ಡ್ ಆಗಿದ್ದೀವಿ, ರೆಸ್ಟ್ ಮಾಡಬೇಕು, ಇವಾಗ ಮಲ್ಕೋಬೇಕು. ನಮ್ಮ ಮನೆ ಆಯುಧ ಪೂಜೆ ಹೀಗಿತ್ತು. ನಿಮ್ಮ ಮನೆಯಲ್ಲೆಲ್ಲ ಆಯುಧ ಪೂಜೆ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊತೀವಿ. ಸೊ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ ನನ್ನ ಗಾಡಿದು ಫಸ್ಟ್ ಇಯರ್ ಪೂಜೆ, ಇದು ಫಸ್ಟ್ ಇಯರ್ ಆಯುಧ ಪೂಜೆ. ನೆಕ್ಸ್ಟ್ ಮಂತ್ಗೆ ನನ್ನ ಗಾಡಿ ತೊಗೊಂಡು 1 ವರ್ಷ ಆಗುತ್ತೆ. ಸೊ ಖುಷಿ ಆಯಿತು, ಪ್ಲಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಮತ್ತು ಇನ್ನೊಂದು ಏನಂದರೆ ನಮ್ಮ ಚಿಕ್ಕಮ್ಮ ಹಬ್ಬ ಎಲ್ಲ ಆದಮೇಲೆ ಮೆಹಂದಿ ಹಾಕಿಸ್ಕೊಂಡವ್ರೆ ನೋಡಿರಿ. ಆದರೂ ನನ್ನ ತಂಗಿ ಚೆನ್ನಾಗಿ ಬಿಟ್ಟಿದ್ದಾಳೆ ಮೆಹಂದಿ. ನಿನ್ನೆ ಎಲ್ಲ 2 ದಿನದಿಂದ ನಾನು ಫುಲ್ ಬ್ಯುಸಿ. ಏನು ಮಾಡೋದು, ಫುಲ್ ಕೆಲಸ. ಮನೆಗೆ ಬಂದು ಮಲಗ್ತಾ ಇದ್ದೆ 12 o'clock ನೋಡಿ ಇವಾಗಲೂ ಎಷ್ಟು ಟಯರ್ಡ್ ಆಗ್ಬಿಟ್ಟವ್ರೆ. ಫುಲ್ ಟಯರ್ಡ್, ಮಲಗಿದ್ರೆ ಸಾಕು ಅನ್ಸ್ಬಿಟ್ಟೈತೆ. ಸೊ ಅದಕ್ಕೆ ಇಲ್ಲಿ ನೋಡಿ ಆಲ್ರೆಡಿ ನಮ್ಮ ಸಿಂಬ ಮಲ್ಕೋಬಿಟ್ಟವನೆ. ನಮ್ಮ ಸಿಂಬ ರೆಸ್ಟ್ ಮಾಡ್ತಾನೆ, ನಾವೆಲ್ಲ ಮಲ್ಕೋಬೇಕು ಇವಾಗ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಬಾಯ್.